ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಹಳೆಯ ಮತ್ತು ಮೊದಲ ಧಾರ್ಮಿಕ ದತ್ತಿ ಇಲಾಖೆಯ ಚಾಟಿ ಕಮಿಷನರಿಂದ ನೋಂದಾಯಿತವಾದಂಥ ಜಾತ್ರೆ. ಅವಾಗ 8 ನಮ್ಮ ರಿಜಿಸ್ಟ್ರೇಷನ್ BID ಅಸೋಸಿಯೇಷನ್, ಇಂದಿರಾಗಾಂಧಿ ಬಸವೇಶ್ವರ ವಿದ್ಯಾವರ್ಧಕ ಸಂಘ, ಸಿದ್ದೇಶ್ವರ ಬ್ಯಾಂಕು ಮೊದಲು ಈ ಒಂದು ಪಂಚ ಕಮಿಟಿಯಲ್ಲಿ ಪ್ರಾರಂಭವಾದಂಥ ದೇವಸ್ಥಾನದ ನಂತರ 1898ರಲ್ಲಿ ಪಂಚ ಕಮಿಟಿ ಆದಮೇಲೆ 1918ರಿಂದ ಜಾತ್ರೆ ಪ್ರಾರಂಭ ಆಯಿತು. ಸಂಕ್ರಮಣ ಸುಮಾರು ನಾಳೆ ನಾವು ಆಚರಣೆ ಮಾಡುವಂಥ ಜಾತ್ರೆ 107ನೇ ಜಾತ್ರೆ. ಇವತ್ತಿನ ಶ್ರೀ ಸಿದ್ದೇಶ್ವರ ಸಂಕ್ರಮಣ ಜಾತ್ರಾ ಕಮಿಟಿ ಮಹೋತ್ಸವದ ಇಂದಿನ ಪೂರ್ವಭಾವಿ ಸಭೆಯ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಹಿರಿಯರಾದಂಥ ಸಿದ್ದರಾಮಪ್ಪನ ಉಪ್ಪಿನವರೇ, ನಮ್ಮ ಸಿದ್ದೇಶ್ವರ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿಯ ಹಿರಿಯ ಸದಸ್ಯರುಗಳೇ, ಅದೇ ರೀತಿ ನೂತನವಾಗಿ ಅತ್ಯಂತ ಯಶಸ್ವಿಯಾಗಿ ಜಾತ್ರೆಯನ್ನು ಇವತ್ತು ನಡೆಸಲಿಕ್ಕೆ ಜವಾಬ್ದಾರಿಯನ್ನು ತಗೊಂಡಂಥ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆ ಎಲ್ಲ ಸಮಿತಿಯ ಗೌರವಾನ್ವಿತ ಪದಾಧಿಕಾರಿಗಳೇ, ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರನ ಎಲ್ಲ ಭಕ್ತ ಮಂಡಳಿಯವರೇ, ಹಿರಿಯರ ಅಣ್ಣ ತಮ್ಮಂದರೆ, ತಾಯಂದರೆ, ಇವತ್ತು ಸಿದ್ದೇಶ್ವರ ಸಂಸ್ಥೆ ಬಹಳ ವ್ಯಾಪಕವಾಗಿ ಇವತ್ತು ಬೆಳೆದಿದೆ. ಸಿದ್ದೇಶ್ವರ ದೇವಸ್ಥಾನ, ಶಾಲೆಗಳು, ಕಲ್ಯಾಣ ಮಂಟಪಗಳು, ಗೋಶಾಲೆ ಎಲ್ಲ ರೀತಿಯಿಂದ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಇವತ್ತು ದಾನದ ರೂಪದಲ್ಲಿ ಸಹ ದೇವಸ್ಥಾನಕ್ಕೆ ಬರ್ತಾ ಇದೆ. ಇವತ್ತು ತಾಳಿಕೋಟೆಯಲ್ಲಿ ನಮ್ಮ ತಂಬಾಕಿಯವರು ಕೊಟ್ಟಂಥ ಒಂದು ಆಸ್ತಿ ಕಿಮ್ಮತ್ತು ಕೇಳಿದ್ರೆ ಗಾಬರಿ ಆಗ್ತದೆ. ದಿವಂಗತ MC ಮನಗುಳಿಯವರು ಅವರ ಹೆಸರಲ್ಲಿ ಒಂದು CBSE ಸ್ಕೂಲ್ ಸಿಂಧಿಗೆಯಲ್ಲಿ ಆಗಿಬಿಟ್ಟಲ್ಲಿ ಅವರು ಡಾಕ್ಟರು ಶಾಂತವೀರು, ಇನ್ನೊಬ್ಬರು ಡಾಕ್ಟರು ಮತ್ತು ಅಶೋಕ್ MLA ಅವರು 5 ಎಕರೆ ಜಮೀನನ್ನು ಈಗಾಗಲೇ ಸಿದ್ದೇಶ್ವರ ಸಂಸ್ಥೆಗೆ ದಾನದ ರೂಪದಲ್ಲಿ ಅವರು ಕೊಟ್ಟಿದ್ದಾರೆ. ಮತ್ತು ವಿಜಯಪುರದಲ್ಲಿ ಸಹ ಸಾಕಷ್ಟು ಎಲ್ಲ ದೃಷ್ಟಿಯಿಂದಲೂ ವಿಜಯಪುರ ನಗರದಲ್ಲಿ ಇವತ್ತು ಸಂಗನ ಬಸವ, ಶಿಶುಲೆ, ಖೋಖೋ, ಕಬಡ್ಡಿ ಏನು ಬರ್ತಾವೆ ಎಲ್ಲರೂ 1, 2, 3 ಇದ್ದೇ ಇರ್ತಾರೆ. ಅಭ್ಯಾಸವಾಗೂ ಬಂದಿದೆ. ನಮ್ಮ ಸಂಗನ ಬಸವ ಅಂತಾರಾಷ್ಟ್ರೀಯ ವರ್ಷದ ಸಹ 300 ಫಲಿತಾಂಶ ಬರ್ತಾ ಇದೆ. ಅದು ಭಾಳ ಚೆನ್ನಾಗಿ ಇವತ್ತು ಸೇವೆಯನ್ನು ಮಾಡ್ತಾ ಇದೆ. ಬಹುಶಃ ಕರ್ನಾಟಕದಲ್ಲಿ ನಮ್ಮಂಥ ದೊಡ್ಡ ಗೋಶಾಲೆ ಯಾರೂ ಮಾಡಿಲ್ಲ. ಸುಮಾರು 1,000 ಆಕಳಿರುವಂಥ ಕರ್ನಾಟಕದ ಏಕೈಕ ಸಂಸ್ಥೆ ಅಂದರೆ ಸಿದ್ದೇಶ್ವರ ಸಂಸ್ಥೆ. ನಾವು ಈ ಕುರಿತಂಥ ಕಟ್ಟಡ ನೀವೆಲ್ಲ ಮೊದಲು ನೋಡಿದೆ, ಶಿವಾನ ಮಂಟಪ. ಈ ಶಿವಾನ ಮಂಟಪದ ಏನು ನಾವು ಉತ್ಸವ ಮಾಡಿಲ್ಲ. ಇದನ್ನು ಒಯ್ದು ಅಲ್ಲಿ ನಮ್ಮ ಗೋಶಾಲೆದಾಗ ಒಂದು ನಮ್ಮ ಬಂಗಾರಮ್ಮ ಸಜ್ಜನವರು ಸುಮಾರು ಸಂಘು ಸಜ್ಜನವರು ಕುಟುಂಬದವರು ಸುಮಾರು 28 ಎಕರೆ ದಾನ ರೂಪದಲ್ಲಿ ಕೊಟ್ಟಂಥ ಪ್ರಯುಕ್ತ ಮಾತೋಶ್ರೀ ಬಂಗಾರಮ್ಮ ಸಜ್ಜನ್ ತರಬೇತಿ, ಗೋ ಆಧಾರಿತ ತರಬೇತಿ ಹಾಗೂ ಕಲ್ಯಾಣ ಕೇಂದ್ರ ಮಾಡಿದ್ವಿ. ಇದೇ ಪೂರ್ತಿ ಇದಕ್ಕಿಂತ ದೊಡ್ಡ ಮಾಡಿದ್ವಿ ಶಿವಮಂಟಪಗಳು. ಇದನ್ನು ಸಹ ಸುಮಾರು ಎಷ್ಟು ಕೋಟಿ ಬರ್ತಿರ್ಲಿಕ್ಕ 13.5 ಕೋಟಿ, ಅಂದಾಜು ಒಂದು 15 ಕೋಟಿ ಇಡೀ ಇನ್ನೂ ಕೆಲಸ ಅದಾವು. ಇದನ್ನು ಪೂರ್ತಿ 5 ಅಂತಸ್ತಲ್ಲಿ ನಾವು ಮಾಡಿದ್ವಿ. ಅದರಲ್ಲಿ ವಿಶೇಷ ಅಂದರೆ ಇದು ಶಿವಾನ ಮಂಟಪ ಕೇವಲ ಈ ಪ್ರವಚನ ಕಾರ್ಯಕ್ರಮಗಳು, ಅದನ್ನು ಬಿಟ್ಟು ಧಾರ್ಮಿಕ ಕಾರ್ಯಕ್ರಮಗಳು ಬಿಟ್ಟರೆ ಇಲ್ಲಿ ಏನೂ ಇಲ್ಲ. ಇದರ ಮೇಲೆ
ಅನ್ಕೊಂಡ ಮ್ಯಾಗ ಅಕ್ಕಿ ಕಾಳದ ಅದ್ರ ಮ್ಯಾಗ ಅನ್ನಪೂರ್ಣೇಶ್ವರಿ ಭವನ ಅಂತೇಳಿ ಊಟದ ಹಾಲಿದೆ. ಅದ್ರ ಮ್ಯಾಗ ಯಾತ್ರಿ ನಿವಾಸ. ಯಾರೇ ಗುಡ್ಡಾಪುರಕ್ಕೆ ಹೋಗೋರಾಗಲಿ, ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಹೋಗೋರಾಗಲಿ, ಗಟ್ಟಿಗೆ ಬಾಗಲೂರಿಗೆ ಹೋಗೋರಾಗಲಿ, ಪಾದಯಾತ್ರೆಗಳು ಬಂದರೆ ಇಲ್ಲಿಂದೇ ಇದ್ದು ಸ್ನಾನ ಗೀನ ಮಾಡ್ಕೊಂಡು ಮುಂಜಾನೆ ಒಂದು ನಮ್ಮ ದೇವಸ್ಥಾನ ವತಿಯಿಂದ ಒಂದು ಪ್ರಸಾದ ಉಪ್ಪಿಟ್ಟರು ಅವಲಕ್ಕಿಯೋ ಚಹಾ ಕಾಫಿ ಕೊಟ್ಟು ಅವ್ರ ಮುಂದಿನ ಪ್ರಯಾಣ ಒಳ್ಳೆಯದಾಗಲಿ ಅಂತ ಹೇಳಿ ಇದರಿಂದ ಪ್ರಯಾಣ ಮಾಡಬೇಕು ಅಂತೇಳಿ ಯಾತ್ರೆ ನಿವಾಸವನ್ನು ತರ ಮಾಡಿದ್ವಿ. ಅದ್ರ ಜೊತೆಗೆ ಸಾಲಿ ಹುಡುಗರು ಬರ್ತಾರೆ ಎಲ್ಲ ಕಡೆ, ಕರ್ನಾಟಕ ಮಹಾರಾಷ್ಟ್ರದಿಂದ ಅನುಭವ ಮತ್ತು ಆ ಕಡೆ ನೋಡಲಿಕ್ಕೆ ಬಂದಾಗ ಅಂಥ ಮಕ್ಕಳಿಗೂ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಹುಡುಗ 5 ರೂಪಾಯಿ ರೇಟಲ್ಲಿ ಕೊಟ್ಟು ಆ ಮಕ್ಕಳಿಗೂ ಸಹ ರಾತ್ರಿಯಲ್ಲಿ ಇರಲಿಕ್ಕೆ ವ್ಯವಸ್ಥೆ. ಸುಮಾರು ಒಂದು 1000 ಹುಡುಗರು 2 ಮಂದಿ ಇರ್ಬೋದು, ಒಂದು 500 ಮಂದಿ 500 ಜನರೊಳಗೆ ಮ್ಯಾಗ ಯಾತ್ರೆ ನಿವಾಸ ಮಾಡಿದ್ದೀವಿ. ಮತ್ತು ಜ್ಞಾನ ಯೋಗಾಶ್ರಮದ ಏನೇ ಕಾರ್ಯಕ್ರಮ ಇದ್ದರೆ, ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ವಿಜಯಪುರದಲ್ಲಿ ಯಾವುದೇ ಹಿಂದೂ ಧರ್ಮದ ಯಾವುದೇ ಸಮಾಜದ ಧಾರ್ಮಿಕ ಕಾರ್ಯಕ್ರಮಗಳಿರಲಿ, ಅವರಿಗೆ ಇಲ್ಲಿ ಮ್ಯಾಗ ಇರಲಿಕ್ಕೆ ಪ್ರಸಾದ ವ್ಯವಸ್ಥೆ ಮಾಡಬೇಕತ್ತೆ. ನಮ್ದೆಲ್ಲರಿಗೂ ಒಂದು ಮನಸ್ಸು ಐತಿ. ಮುಂಜಾನೆ ಇದೇನು ಉದ್ಘಾಟನೆ ಆಗ್ತದೆ, ಉದ್ಘಾಟನೆ ಆದ್ಮ್ಯಾಗ ಇಲ್ಲಿ ಅನ್ನದಾಸೋಹನ ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾವು ನಿರ್ಣಯ ಮಾಡಿದ್ವಿ. ನಿರಂತರವಾಗಿ ಬರುವಂಥ ಜನರಿಗೆ ಅನುಕೂಲ ಆಗತ್ತೆ. ಪ್ರವಾಸ ಬಂದವರು, ಯಾಕಂದ್ರೆ ಸ್ಕೂಲ್ ಬಸ್ ಅಂದ್ರೆ ಸ್ವಲ್ಪ ಬಡವರು ಮಕ್ಕಳು ಬಂದಿರ್ತಾರೆ, ಅಂಥ ಮಕ್ಕಳಿಗೆ ನಿಲ್ಕೊಂಡು ರಾತ್ರಿ ವಸತಿ ಮಾಡಿ ಮುಂಜಾನೆ ನಮ್ಮ ಸಂಸ್ಥೆಯಿಂದಲೇ ಒಂದು ನಾಷ್ಟಾ ವ್ಯವಸ್ಥೆ ಮಾಡಿ ಚಹಾ ಕುಡಿದು ಮತ್ತು ಮುಂದಿನ ಊರಿಗೆ ಹೋಗುವ ಉದ್ದೇಶದಿಂದ ಇದೊಂದು ಯಾತ್ರೆ ನಿವಾಸ ಆಯಿತು. 5 ಅಂತಸ್ತಿನ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ವಿ. ಅದೇ ರೀತಿ ಕೃಷ್ಣ ಕಾಂಪ್ಲೆಕ್ಸ್ ಆಗಿದೆ, ದೇವಿರೂರು ಕಾಂಪ್ಲೆಕ್ಸ್ ಆಗಿದೆ. ಸಾಕಷ್ಟು ಸಂಪನ್ಮೂಲ ಇವತ್ತು ದೇವಸ್ಥಾನದ ಈ ಎಲ್ಲ ಚಟುವಟಿಕೆಗಳೆಲ್ಲ ಬರ್ತಾ ಇದೆ. ಅದೇ ರೀತಿ ನಮ್ಮ ಈ ಒಂದು ಸಂಕೀರ್ಣದಲ್ಲೇ 24 ತಾಸು ಔಷಧ ಗುಳಿಗೆ 365 ಡೇಸ್ 24 ತಾಸು ಯಾರಿಗೂ ರಾತ್ರಿ ಬೇಕಾದ್ರೆ ಔಷಧ ಬೆಳಿಬೇಕಾದ್ರೆ ಸುಮಾರು 5,000ಕ್ಕಿಂತ ಹೆಚ್ಚು ಔಷಧ ಗುಳಿಗೆ ಸಿಗುವಂಥ ವ್ಯವಸ್ಥೆ ನಮ್ಮದೇ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್. ಅದು ಏನೈತಂದ್ರೆ ಸಿದ್ದೇಶ್ವರ ಸಂಸ್ಥೆ ಮುಂದೆ ಬರುವಂಥ ಆದಾಯ ಹೆಚ್ಚಾದಾಗ ಇದರ ಹಣ ಮತ್ತು ಸಿದ್ದೇಶ್ವರಿ ಸೌಹಾರ್ದ ಸಹಕಾರಿ ಇದರ ಲಾಭಾಂಶದಲ್ಲಿ ಹಣ ಅದಕ್ಕೆ ಕೊಟ್ಟು ಅಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಆ ಒಂದು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇವೆಲ್ಲ ಔಷಧ ಅಂಗಡಿಗಳು. ಮುಂದೆ ಈಗಾಗಲೇ ನರ್ಸಿಂಗ್ ಕಾಲೇಜ್ ಈಗಾಗಲೇ ನಮ್ಮದು ಪ್ರಾರಂಭ ಆಗಿದೆ. ನಾವೀಗ ಮೆಡಿಕಲ್ ಕಾಲೇಜಿನ ಸಲುವಾಗಿ ಈಗಾಗಲೇ ಎಲ್ಲ ರೀತಿ ತಯಾರು ಮಾಡ್ಕೊಂಡಿದ್ದೀವಿ. 2 ವರ್ಷದಲ್ಲಿ ನಮ್ಮ ವಿಜಯಪುರದಲ್ಲಿ ಮತ್ತೊಂದು ಮೆಡಿಕಲ್ ಕಾಲೇಜನ್ನು ನಾವು ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. ಈ ರೀತಿ ನಮ್ಮ ಸಂಸ್ಥೆಗಳು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಜನರಿಗೆ ಸೇವೆ ಕೊಡುವಂಥ ಉದ್ದೇಶದಿಂದ ಇಷ್ಟು ದೊಡ್ಡದಾಗಿ ಇವತ್ತು ಸಿದ್ದೇಶ್ವರ ಸಂಸ್ಥೆ ಬೆಳೆದಿದೆ. ಅದಕ್ಕೆಲ್ಲ ಅನೇಕ ದಾನಿಗಳು, ನಮ್ಮ ಆಡಳಿತ ಮಂಡಳಿಯ ಎಲ್ಲ ಪ್ರಾಮಾಣಿಕ ಸದಸ್ಯರು, ಇದು ನಮ್ಮ ಮನೆಯ ಕೆಲಸ ಅಂತ ಹೇಳಿ ಇವತ್ತೇ ನಮ್ಮ ಆಡಳಿತ ಮಂಡಳಿಯವರು ಹಗಲು ರಾತ್ರಿ ಈ ಒಂದು ಸಂಸ್ಥೆಯ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಸಾಕಷ್ಟು ಒಳ್ಳೆ ಕಟ್ಟಡಗಳನ್ನು ಬಹುಶಃ ನಮ್ಮ ಆಡಳಿತ ಮಂಡಳಿಯವರ ಒಂದು ನಿರಂತರವಾದಂತಹ ಪರಿಶ್ರಮದಿಂದ ಮತ್ತು ಯಾವಾಗಲೂ ಒಬ್ಬರಿಲ್ಲ ಒಬ್ಬರು ಕಮಿಟಿಯವರು ಸಂಸ್ಥೆ ಇನ್ನೂ ಬಹಳ ಬೆಳೆದಿದೆ ಅಂತ ಹೇಳಿ ನಾವು ಇವತ್ತು ಆಡಳಿತ ಮಂಡಳಿಯ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ದೀವಿ. ಒಂದು 21
ಆಡಳಿತ ಮಂಡಳಿ ಸದಸ್ಯರಲ್ಲಿ ಹೊಸ ಬೈಲಾವ್ ಮಾಡಿ ಇಬ್ಬರು ಸೆಕ್ರೆಟರಿಗಳನ್ನು ಮಾಡಿ ಒಬ್ಬರು ಬರೀ ಕಟ್ಟಡ ವಿಭಾಗ ನೋಡ್ಕೋಬೇಕು. ಕಟ್ಟಡ ವಿಭಾಗದಲ್ಲಿ ಇರುವಂಥ ಎಲ್ಲ ಕಾಗದ ಪತ್ರಗಳನ್ನು ಸರಿಯಾಗಿ ಇಟ್ಟುಕೋಬೇಕು. ಅಲ್ಲಿನ ಕಟ್ಟಡದ ಕಾಮಗಾರಿಗಳು ಯಾವ ಕಟ್ಟಡ ಸ್ವಲ್ಪ ಏನೋ ಆಗಿತ್ತು ಅನ್ನೋದು ಸಹ ಅದನ್ನು ರಿಪೇರಿ ಮಾಡಿ ಸುವ್ಯವಸ್ಥಿತವಾಗಿ ಇರಬೇಕು. ಇನ್ನೊಬ್ಬರು ಪೂರ್ತಿ ಹಣಕಾಸಿನ ಸೆಕ್ರೆಟರಿ ಎಲ್ಲ ಆ ಹಣಕಾಸನ್ನು ಅವ್ರು ನೋಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಸಹಾಯಕರಿಗೆ ಸೆಕ್ರೆಟರಿ ಒಬ್ಬರು ಜಾಯಿಂಟ್ ಸೆಕ್ರೆಟರಿ, ಅದರ ಜೊತೆಗೆ ಒಬ್ಬರು ಖಜಾಂಚಿಗಳು. ಈ ರೀತಿ ಸಂಸ್ಥೆಯ ವ್ಯಾಪ್ತಿ ಹೆಚ್ಚಾಗಿದ್ದರಿಂದ ಎಲ್ಲ ಬಜಾರದಲ್ಲಿರುವಂಥ ನಮ್ಮ ಎಲ್ಲ ವ್ಯಾಪಾರಸ್ಥರ ಪ್ರತಿನಿಧಿಗಳು ಸಹ ಇಲ್ಲಿ ಸಿದ್ದೇಶ್ವರ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಅಧ್ಯಕ್ಷ ಇರ್ಬೋದು, ಆದರೆ ಕೆಳಗಿರುವಂಥ ನಮ್ಮ ಆಡಳಿತ ಮಂಡಳಿ ಏನಿದೆ ಅವರೆಲ್ಲರ ಪರಿಶ್ರಮ ಮತ್ತು ಅವರೆಲ್ಲರ ಪ್ರಾಮಾಣಿಕತೆಯಿಂದ ಸಿದ್ದೇಶ್ವರ ಸಂಸ್ಥೆ ಒಂದು ಒಳ್ಳೆಯ ಸಂಸ್ಥೆಯಾಗಿ ಇವತ್ತು ಬೆಳೆದು ಇವತ್ತು ನಮ್ಮ ಸಂಕ್ರಮಣದ ಜಾತ್ರೆ ಇದು 106 ಜಾತ್ರೆಗಳನ್ನು ಮಾಡಿದ್ದೀವಿ. ಕೆಲವು ಸಂದರ್ಭ ಗೊತ್ತಿದೆ, ಕರೋನಾ ಬಂದಿದ್ದರಿಂದ ಒಂದು 4 ವರ್ಷ ಭಾಳ ಸರಳವಾಗಿ ಜಾತ್ರೆ ಮಾಡಬೇಕಾಯಿತು. ಈಗ ಮತ್ತೆ ನಾವು ಮೊದಲಿನ ವೈಭವಕ್ಕೆ ಒಯ್ಯುವಂಥದ್ದನ್ನು ಇವತ್ತು ಮಾಡ್ತಾ ಇದ್ದಾರೆ. ಏನೇನು ಇದಕ್ಕೆ ಬೇಕಾಗ್ತದೆ ಆರ್ಥಿಕ ಎಲ್ಲ ನಮ್ಮ ನಾಗರಿಕರಿಗೆ, ನಮ್ಮ ಬಿಜಾಪುರದ ವ್ಯಾಪಾರಸ್ಥರಾಗಲಿ ಭಕ್ತಾದಿಗಳಾಗಲಿ ತುಂಬ ಮನಸ್ಸಿನಿಂದ ಇವತ್ತು ದೇಣಿಗೆ ರೂಪದಲ್ಲಿ ಕೊಡ್ತಾರೆ. ಕೆಲವು ಮಂದಿ ಕೇಳಿದ್ರು, ಕೆಲವು ಮಂದಿ ಹೇಳಿದ್ರೆ ನಿಮ್ದು ಸಾಕಷ್ಟು ಉತ್ಪನ್ನ ಇದೆ, ಯಾಕೆ ಪಟ್ಟಿ ಹೆಚ್ಚಿರುತ್ತೆ. ನಮ್ಮ ರೊಕ್ಕ ತಗೊಂಡು ಅವ್ರು ಪಟ್ಟಿ ಹಾಕಿ ಮಾಡಿದ್ರೆ ಜಾತ್ರೆ ಆಗೋಲ್ಲ. ಬಿಜಾಪುರನಾಗ ಇದ್ದವ್ರು ಬನ್ನಿ ಪ್ರತಿಯೊಬ್ಬರು 10 ರೂಪಾಯಿ ಕೊಡಲ್ಲ. ಅದು ಆದಾಗನೇ ಅದು ನಮ್ಮೂರ ಜಾತ್ರೆ ಆಗ್ತೈತಿ. ನಮ್ಮ ರೊಕ್ಕ ನಾವು ಮಾಡಿದ್ರೆ ಅದಕ್ಕಷ್ಟು ಜನರ ಸಹಭಾಗಿತ್ವ ಇರಬೇಕು. ನೋಡಿ, ಜಾತ್ರೆಗೆ 1 ಲಕ್ಷ 2 ಲಕ್ಷ ರೂಪಾಯಿ ಉಳಿಬೋದು, ಅದೆಲ್ಲ ಖರ್ಚು ಭಾಳ ಇದೆ. ಈಗ ನಾವು ವೀರಭದ್ರೇಶ್ವರ ಜಾತ್ರೆ ಮಾಡಕತ್ತೀವಿ, ಅದ್ರ ತೇರು ಮಾಡೋದು, ಅದೊಂದು ಪಾಪ ಎಲ್ಲ ಅವ್ರಿಗೆಲ್ಲ ಯುವಕರು ಕೂಡಿ ಅದಕ್ಕೆ ಬೆಳ್ಳಿಯ ಸಾಮಾನುಗಳು ಮಾಡಿಸೋದು, ತೇರು ಮಾಡೋದು ಎಲ್ಲ ಅವರೇ ಮಾಡೋದು, ನಾವೇ ಕೊಟ್ಟಿಲ್ಲ. ಆದ್ರೆ ಪಾಪ ಅವರೆಲ್ಲನೂ ತಂದು ನಮ್ಮ ಸಿದ್ದೇಶ್ವರ ದೇವಸ್ಥಾನದಾಗೇ ಅವತ್ತನ್ನೆಲ್ಲ ಕೊಟ್ಟು ಮತ್ತೆ ಶ್ರೀಶೈಲ ಪಾದಯಾತ್ರೆ ಮಾಡ್ತಾರೆ. ಅವಾಗಲೂ ಸಹ ಅವ್ರು ಹೋಗಿ ಬರುವಾಗ ಎಲ್ಲ ರೀತಿಯಿಂದ ಏನೇನು ಸಿದ್ದೇಶ್ವರ ಸಂಸ್ಥೆಯಿಂದ ಸಹಾಯ ಬೇಕು ಅವ್ರು ಮಾಡ್ತಾರೆ. ಅವರು ಸಹ ಇದು ನಮ್ದು ಬೇರೆ ಆಗುವಂಥದ್ದು ಯಾವುದೇ ಭಾವನೆ ಇರಲಾರ್ದೇ ನಮ್ಮ ಒಂದು ಭಾಗ ತಿಳ್ಕೊಂಡು ವೀರಭದ್ರೇಶ್ವರ ಜಾತ್ರೆ ಭಾಳ ಚೆನ್ನಾಗಿ ಆಗ್ತದೆ. ಸುಮಾರು ಒಂದು 10-15 ಜನನೂ ಸೇರಿರ್ತಾರೆ. ಹೀಗೆ ವ್ಯಾಪ್ತಿ ತಾನೇ ಹೆಚ್ಚು ಭಕ್ತರಿಂದ ಮಾಡ್ಕೊಂಡು ಈಗ ಕೇವಲ ಧಾರ್ಮಿಕ ಕೆಲಸ ಅಲ್ಲ, ಅದ್ರ ಜೊತೆಗೆ ಧಾರ್ಮಿಕವಾಗಿ ನಮ್ಮ ಸಮುದಾಯಗಳು ಅನುಕೂಲ ಆಗುತ್ತೆ. ಜಾತ್ರೆ ಇಂಥ ಆಗೋದ್ರಿಂದ ವ್ಯಾಪಾರ ಹೆಚ್ಚಾಗ್ತದೆ, ಜನ ಬರೋದು ಹೋಗೋದು ಹೆಚ್ಚಾಗ್ತದೆ, ದನಗಳ ಜಾತ್ರೆ ಆಗ್ತದೆ, ದನಗಳ ವ್ಯಾಪಾರ ಆಗ್ತದೆ. ಹಿಂಗೆ ಒಂದು ನಗರದಲ್ಲಿ ಆಗೋದ್ರಿಂದ ಜಾತ್ರೆ ಅನ್ನುವಂಥ ನೆಪದಿಂದ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗ್ತದೆ. ಅದಕ್ಕೆ ಜಾತ್ರೆ ಮಾಡ್ಯಾರ ನಮ್ಮ ಹಿರಿಯರು. ಜಾತ್ರೆ ಯಾಕೆ ಮಾಡ್ಯಾರ, ಅಮಾವಾಸ್ಯೆ ಯಾಕೆ ಮಾಡ್ಯಾರ ಒಂದೊಂದು ಕಾರಣ ಇದೆ. ಆ ಕಾರಣದಿಂದ ಜಾತ್ರೆಗೆ ಬರುವಂಥ ನೆಪದಲ್ಲಿ ವ್ಯಾಪಾರ ಎಷ್ಟು ವೃತ್ತಿ ಆಗ್ತದೆ. ಬರೀ ನಮ್ಮದು ಈ ಸಾಲ ಅಂಗಡಿ ಪಟ್ಟಿನ ಏಟಾಗ್ತದ್ರಿ 15 ಲಕ್ಷ ರೂಪಾಯಿ ನಾವು ಬಾಡಿಗೆ ತಗೋತೀವಿ. ಒಂದು 15 ಲಕ್ಷ ನಾವೇ ತಗೋತೀವಿ ಮೇಲೆ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಆಗ್ತಿರ್ಬೇಕಲ್ಲ. ಬರೀ ನಮಗೆ ಬಾಡಿಗೆ ಅದೇ ಕಡಿಮೆ ಅಂದ್ರೂ 15 ಲಕ್ಷ ತಗೊಂಡಿರ್ತೀವಿ. ಈ ರೀತಿ ಒಂದು ಜಾತ್ರೆ ಸಲುವಾಗಿ ನಾವೆಲ್ಲ ಇಲ್ಲಿ ಕೂಡಿದ್ದೀವಿ. ಇನ್ನೂ ಜಾತ್ರೆಗಳಾಗ ಏನೇನೋ ಬದಲಾವಣೆ ಮಾಡಬೇಕು, ಬದಲಾವಣೆ ನಾವು ಬದಲಾವಣೆ ಮಾಡೀವಿ. ರಾತ್ರಿ 12 ನಂತರ ಕುಸಗಳಲ್ಲಿ ಕುಡಿದು 770 ಹೋಗಿ ಸುತ್ತಾಗ ಕುಸಗಳು ಕೊಡ್ಬೇಕಂತಿತ್ತು. ನಾವು ಅಲ್ಲಿ ಹೋಗಿ ಮುಟ್ಟೋದಂದ್ರೆ ರಾತ್ರಿ ಎಲ್ಲಿ ನಮ್ಮ ಬೆದ್ರಿ ಡಾಕ್ಟರ್ ಸರಿದಕ್ಕೆ 11 ಪುಣೆ ಬಾರ
ಅಲ್ಲಿಂದ ಆಟ ಹಾಕೊಂಡು ನಮ್ಮ ನಂದಿ ಕೋಲು ಉಟ್ಕೊತ ಹೋಗುದು, ಅಲ್ಲಿ ಹೋಗಿ 12 ಹೋಗಿ ಮಾಡೋದು. ಹೀಗೆ ಇದು 12 ನಮ್ಮ ಸಂಸ್ಕೃತಿ ಅದಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮದಾಗ ಏನೈತಂದ್ರೆ ಸೂರ್ಯೋದಯ ಏನಾಗ್ತದೆ ಅವತ್ತಿನಿಂದ ಹೊಸ ದಿನ. ನಾವು ಮೊದಲು ಅದೇ ತಲೆಯಾಗ 12 ಹೊಡೆಯೋದು. ಈಗ ಅದು ಹೋಗ್ಬಿಟ್ಟದೆ. ನಾವು ಇಲ್ಲೇ ಹೋಮ ಶುಭ ಕಾರ್ಯಕ್ರಮ ದೇವಸ್ಥಾನ ಮುಂದೆನೇ ಮಾಡಬೇಕು. ಮಾಡಿದ್ರಿಂದ ಏನಾಯ್ತು ಅಂದ್ರೆ ರಾತ್ರಿ 12ಕ್ಕೆ 1ಕ್ಕೆ ಪಾಪ ಎಲ್ಲರೂ ವ್ಯಾಪಾರಸ್ಥರು ಎಲ್ಲರೂ ಜಾಗೃತಿ ಇದು ಇರ್ತದೆ, ಹೋಮ ಇದು ನೋಡಬೇಕು ಅಂತ ಹೇಳಿ ಅವ್ರು ಹುಡುಗೇ ಆಗ್ತಿದ್ದಾರೆ. ಅವರು ಮಕ್ಕೊಂಡು ಎದ್ದು ಬಂದು ನಿಂದಿರ್ಬೇಕಾಗ್ತದೆ. ಈಗ ಹಾಗಿಲ್ಲ. ಮುಂಜಾನೆ ಎಲ್ಲರೂ ಹೋಮದ ಟೈಮಿಗೆ, ಅಕ್ಷತಾ ಟೈಮಿಗೆ, ಎಲ್ಲ ಟೈಮಿಂಗ್ ಚೇಂಜ್ ಆಗ. ಮೊದಲ ಅಕ್ಷತಾ ಸಂಜೆ ಮುಂದೆ 6:30-7 ಆಗ್ತಿತ್ತು. ಹೋಮ ರಾತ್ರಿ 12 ಆಗ್ತಿತ್ತು. ಈಗ 12:01 ಮುಗಿದು ಹೋಗ್ಬಿಡ್ತದೆ ಮಧ್ಯಾಹ್ನ. ಇಡೀ ಬಜಾರ್ ಆದಾಗ ನಂದಿ ಕೋಲು ಜನ ನೋಡಕತ್ತಾರೆ. ಮೊದಲು ಜನನೇ ನೋಡ್ತಿದ್ದಿಲ್ಲ. ಯಾರ ಮನೆ ಪೂಜೆ ಐತೆ ಅವ್ರಿಗೆ ಒಂದು ಕೊಡ, ಒಂದು ಚರ್ಚಿ, ಒಂದು ಆರತಿ ತಾಟ ಇಟ್ಕೊಂಡು ಕೂತಿರ್ತಿದ್ರು. ಬಂದೇ ತಂದ್ಕೊಂಡೆ ಹಂಗೆ ಹಾಸ್ಯ ಹಿಂಗೆ ಮಾಡಿ ಹೀಗೆ ಈಗ ಚೆನ್ನಾಗಿದೆ ನೋಡ್ರಿ. ಅದಕ್ಕೂ ಜಗಳ, ಅದಕ್ಕೂ ಎಲ್ಲ ಪದ್ಧತಿ ಮೊದಲು ಬಂದೈತೆ ಮತ್ತೆ ಬಂದೈತೆ ಬದಲಾವಣೆ ಬೇಕಲ್ಲ. ಅದು ಮಾಡಿದಂತ ನೋಡಿ ಇಡೀ ಬಜಾರ್ನಾಗ ಎಲ್ಲ ಜನ ಇದ್ದಾಗ ನಮ್ಮ ನಂದಿ ಹೋಗ್ತಾವ, ಜನ ನೋಡ್ತಾರ, ಜನ ನೋಡ್ರ ಪಾಲ್ಗೊಳ್ತಾರ. ಈ ರೀತಿ ಬದಲಾವಣೆ ಒಂದು ಆಗಬೇಕು ಜಾತ್ರೆ ಒಳಗೆ. ಎಷ್ಟು ಸಾಧ್ಯ ಅದ ನಾವು 9:09 ನಂದಿ ಕೋಲುಗಳು ಗುಡಿಗೆ ಬಂದು ಸೇರ್ಬೇಕು. ಈ ಸಲ ನಾನು ನಿಮ್ಮ ಎಲ್ಲ ನಂದಿ ಕೋಲದ ಸಮಿತಿಯವ್ರಿಗೆ ವಿನಂತಿ ಮಾಡ್ಕೋತೀನಿ, ಬಹಳ ತಡ ಮಾಡಬೇಡ. ಆದಷ್ಟು 9:10 ಮಂದಿಗೂ ಈಸಿ ಆಗ್ಬೇಕು, ಜಲ್ದಿ ಹೋಗ್ಲಿಕ್ಕೆ ಮನೆಗೆ. ನಮ್ಮ ನಂದಿ ಕೋಲು ಹಿಡಿಯೋನು 9:09. ಯಾಕಂದ್ರೆ ನಮ್ಮ ಮೊದಲು ಏನಾಗ್ತಿತ್ತು 4-5 ಅದ್ರಾಗ 14-15 2 ದಿವಸ ಭಾಳ ಸಮಸ್ಯೆ ಆಗ್ತೈತಿ. ಈಗ ಎಷ್ಟೋ ಬದಲಾವಣೆ ಇನ್ನೂ 14-15 ಮತ್ತೆ ಅದೇ ಹೋಗ್ಬೇಕಾಗ್ತದೆ. 2ಕ್ಕೆ ಬರಾಕತ್ತ ಅದನ್ನು ಚೇಂಜ್ ಮಾಡ್ಕೊಂಡು ಈ ಸಲ ಈ ಕಮಿಟಿ ನಂದಿ ಕೋಲು 9:10 ಬಂದು ಬಿಡ್ಬೇಕು ಈ ಗುಡಿ. ಅಂದ್ರೆ ಏನಾಗ್ತದ ರಾತ್ರಿ ನೀವು ಅಟ್ಟೆ ಓಡಾಡಬೇಕಂತ ಮಂದಿ ನೋಡ್ಬೇಕು. ಮಂದಿ ನೋಡಿದಾಗನೇ ಜಾತ್ರೆ. ಅದು ಸ್ವಲ್ಪ ಈಗ 2 ದಿವಸ ಏನು ಚೇಂಜ್ ಆಗೈತಲ್ಲ ಸ್ವಲ್ಪ ಟೈಮಿಂಗು. ಅದ್ರ ಮುಂದೆ ನೀವು ಎಷ್ಟೆಲ್ಲ 12:00 ಕೆಲಸ್ತೀವಿ. ಆದ್ರೆ ಹಳ್ಳಿ ಬರೋದು ಭಾಳ ತಡ ಆಗ್ತದೆ. ಅದಕ್ಕೆ ಸಾಧ್ಯ ಆದಷ್ಟು ಎಲ್ಲ ಭಕ್ತರಿಗೆ ಹೇಳ್ಬೇಕು, ಅಲ್ಲಲ್ಲಿ ಸೆಂಟರ್ನಾಗ ನಿಂತು ಪೂಜೆ ಮಾಡ್ರಿ. ಪ್ರತಿಯೊಬ್ಬರು ಮನೆ ಮುಂದೆ ಹೋಗಿ ಪಾಲ್ಕಿ ಆದ್ರೆ ಮುಂದೆ ಬೇಕಾದ್ರೆ ಹೋಗ್ರಿ ಅಲ್ಲಲ್ಲಿ. ಆದ್ರೆ ನನ್ನ ಪಡಿ ನಂದಿಕೋಲೆ ನಮ್ಗೆ ಅವ್ರು ಯಾಕಂದ್ರೆ ಒಂದು 10-15 ಮಂದಿ ಭಾಳ ಪರಿಶ್ರಮನೂ ಐತಿ. ಅದ್ರಾಗ ಈಗ ಸಾಕಷ್ಟು ಹೋಗುತ್ತೆ. ಈಗೇನು ದೊಡ್ಡವರು ಏನು ಭಾಳ ಸೀನಿಯರ್ ಅದಿರಲಿಲ್ಲ, ಸುಮ್ಮನೆ ಇಂದ ಕೈ ಕಟ್ಕೊಂಡು ಅಡ್ಯಾಡಿ ನಾವೇ ಕಾರ್ಯ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಎಲ್ಲ ಅವ್ರು ಹೆಂಗೆ ಜವಾಬ್ದಾರಿ ಕೊಟ್ಕೋತ ಅವ್ರನ್ನ ಎಕ್ಸ್ಪರ್ಟ್ ಮಾಡ್ಕೋತ ಹೋಗ್ಬಿಡಿ. ಬರೀ ಒಂದು ಬರೀ ಇದೇ ಜಗಳ ಬರ್ತೈತೆ. ಅದಕ್ಕೆ ಎಲ್ಲ ಸ್ವಲ್ಪ ಕೈ ಕೊಟ್ಟು ಅವರಿಗೆ ನೀವು ಮಾರ್ಗದರ್ಶಕ. ನೀವೇ ಹೊಟ್ಟೆ ಪಡಿಕೊಳ್ಳೋದು ಮುಂದಾಕೋದು ಬೆಳಿಬೇಕಲ್ಲ. ಹೊಸ ಜನ ಬರ್ಬೇಕಲ್ಲ. ಮೊದಲು ಏನು ಬರ್ತಿದ್ರು ನಂದಿ ಕೋಲ್ ಇಡ್ಲಾಕ, ಹಿಂದಿನ ನಂದಿ ಕೋಲಿಗೆ ಯಾವ ಹುಡುಗರು ಇರ್ತಿದ್ರು, ಆ ಪಡಿ ಮುಂದೆ ಇರ್ತಿದ್ರು. ಅವ್ರು ಬಿಡ್ಕೊಂಡು ಬಂದು ಕೋಲ್ ಕೊಡ್ಬೇಕಾಯ್ತು. ಈಗ ಹಂಗೆ ಮಾಡ್ಬೇಡ್ರಿ. ಎಲ್ಲರೂ ಹಿಂದಿನ ಕೋಲ ದೇವ್ರು ಹಿಂದಿನ ಕೋಲ್ನಾಗಿರ್ತಾವ, ಮುಂದಿನ ಕೋಲ್ನಾಗಿರೋಲ್ಲ. ಅದಕ್ಕೆ ಹಿಂದಿನ ಕೋಲ ಅದಕ್ಕೆ ವ್ಯವಸ್ಥೆ ಭಾಳ ಚಲೋ ಆಗೈತೆ. ಭಾಳ ಇಂಪ್ರೂವ್ ಆಗೈತೆ. ಮೊದಲು ಬೇಕಲ್ಲಿ ಕೋಲ್ ಇದಾಗ್ತಿತ್ತು. ಹೋಸಲಪ್ಪ ಎಲ್ಲಿ ಇಲ್ಲ. ಮೊದಲು ಹಿಂಗ ಹೋಗಿ ಕಮ್ಮಿ ಮಾಡ್ತಿರ್ತಾವ. ಪಟ ಬಿದ್ದು ಅಂತ ಅಲ್ಲಿ ಹೋಗಿ ಪಾಪ ಕೇಳಿದ್ರು ಅವನು ಲೈಟ್ ತಿಕ್ಕೋ ಮಾಡೋ ಹೊಟ್ಟೆ ಕೋಲ್ ಹಿಂಗೆ ಮಾಡ್ತಂದ್ರೆ ಸೀದಾ ಎಲ್ಲೂ ಅಳಗಾಡನೆ ಬತ್ತಂದ್ರೆ ಅದು ಯಶಸ್ವಿ ಜಾತ್ರೆ. ಜಾತ್ರೆ ಒಳಗೆ ಭಾಳ ನಾವು
ಗಮನ ಕೊಡಬೇಕಾಗಿತ್ತು. ನಂದಿಕೋಲುಗಳು ಏನು ಮಾಡ್ತಾರೆ ಸುರಕ್ಷಿತವಾಗಿ ದಿನ ಬಂದು 4-5 ದಿವಸ, ಒಂದೊಂದು ದಿವಸ ಅಂತೂ ಬರೀ ಚೋಟಿಗೆ ಹೋಗಿ ಬರ್ತೀವಿ. ಉಳಿದ 4 ದಿವಸ ಏನೋ ನಾವು ಹೋಗ್ತೀವಿ. ಎಲ್ಲರೂ ಸ್ವಲ್ಪ ಹಿರಿಯರನ್ನು ನಂದಿಕೋಲು ಹಿಂದಿನ ಕೋಲ್ನಾಗ ಲಕ್ಷಿದ್ರು. ನೀವು ಮುಂದಿನ ಕೋಲ್ನಾಗ ಇರ್ತಾರೆ ಹಿಂದೂ ನೋಡ್ಕೋತಿರೋ, ಯಾಕಂದ್ರೆ ಅದಕ್ಕೆ ಗ್ಯಾಪ್ ಆಗೋದು. ಒಂದು ಸಾಲ ಬಂತು ಅಂದ್ರೆ ಜನರಿಗೆ ಚಂದ ಅನಿಸ್ತದೆ. ಯಾಕೆ ಚಂದ ಅದ್ರಾಗ ಎಲ್ಲ ನಮ್ಮ ನಂದಿಕೋಲು ಎಲ್ಲ ಶಿವರಾತ್ರಿಗಳು ಭಾಳ ಚಂದ ಡೆಕೋರೇಷನ್ ಮಾಡಿರ್ತಾರೆ. ಪಾಪ ಅವರು ರೊಕ್ಕ ಹಾಕಿ ಅವೆಲ್ಲ ಮೂರ್ತಿ ಮಾಡಿಸ್ಯಾರ. ಅಲ್ಲಿ ಸೋಲಾಪುರದಿಂದ ಎಲ್ಲ ಹೂ ತರ್ತಾರೆ, ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅದನ್ನು ಇನ್ನೂ ವ್ಯವಸ್ಥಿತವಾಗಿ ಮತ್ತು ಎಲ್ಲರೂ ಏನು ಕಮಿಟಿ ಮಾಡ್ಯಾರ, ಇನ್ನೂ ಯಾರ್ಯಾರು ಸೇವಾ ಮಾಡಬೇಕೈತಿ ನಾವು ಮಾಡಬೇಕೈತಿದಪ್ಪ. ನನ್ನ ಹೆಸರು ಹೇಳಿಲ್ಲ, ನೀವೇನು ಇಲ್ಲಿ ಸಹಿ ಮಾಡಿರಲಿಲ್ಲ, ಇವಾಗ ಸಂಜೆ ಮುಂದೆ ಹಿಡಿದು ನಮ್ಮ ಸಂಸ್ಥಾದಿಂದ ಎಲ್ಲರಿಗೂ ಫೋನ್ ಹೋಗ್ತದೆ. ಯಾರು ಇದರಾಗ ಸೇರ್ಪಡೆ ಆಗಿ ಕೆಲಸ ಮಾಡಬೇಕು ಇಚ್ಛೆ ಆಯಿತು ಅಂದ್ರೆ ಅವ್ರನ್ನೆಲ್ಲ ಆ ಸಮಿತಿಗೆ ಹಾಕಕ್ಕೆ ಈಗಾಗಲೇ ನಾನು ಹೇಳಿದ್ದೀನಿ. ನೀವು ಈಗ ಆದ್ಮೇಲೆ ಕಳ್ಸೋದೈತಿ, ಯಾರ್ಯಾರು ಬರ್ಸಿದ್ರು ಅಲ್ಲಿ ಮುಖಾಮಟ್ಟು ಕ್ಯಾಟೇಬಲ್ ಇರ್ತಾರೆ, ಬರ್ಸ್ರಿ. ಉಳಿದವ್ರು ಎಲ್ಲರೂ ಒಂದು ರೌಂಡ್ ಎಲ್ಲರೂ ಮೊಬೈಲ್ ನಂಬರ್ ಕೊಟ್ಟಿರಿ, ಅವೆಲ್ಲ ನೀವು ಕಳ್ಕೊತಾರೆ. ಯಾರು ಯಾವ ಸೇರ್ತೀರಿ ಸೇರಿ ಅವರೆಲ್ಲರೂ ಕೂಡಿ ನಮ್ಮ ಬಸಾಯಿ ಮುಕ್ತ ಹೇಳಂಗ ದಿವಸ ಒಂದು 2 ತಾಸು ಬಂದ್ಕೊಂಡ್ರಿ. ನೀವು ಸಂಜೆ ಮುಂದೆ ಬಂದ್ಕೊಂಡ್ರಿ, ಮುಂಜಾನೆ ಬಂದ್ಕೊಂಡ್ರಿ. ನಾ ಈಗ ಸಂಘ ಈಗ ಒಂದು ಮೀಟಿಂಗ್ ಹಾಲ್ ಮಾಡಿಬಿಡ್ತಾರೆ. ಇಲ್ಲ ಅಲ್ಲೇ ಕಮಿಟಿಯವ್ರು ಒಂದು ಟೇಬಲ್ ಕುರ್ಚಿ ಹಾಕಿಬಿಡ್ರಿ, ಅದೊಂದು ಇದು ಇಟ್ಬಿಡ್ರಿ. ಆ ಕಮಿಟಿಯವ್ರು ಬಂದು ಅಲ್ಲಿ ಅವರು ಇಲ್ಲಿ ಮ್ಯಾಗಿನ ಹಾಲ್ನಾಗ ನಾವೇನು ಸಂಘವ್ರಿಗೆ ಈ ನಮ್ಮ ಜಾತ್ರಾ ಸಮಿತಿಯವ್ರು ಏನದಾರ ಇವ್ರಿಗೆ ದಿನ ಇಲ್ಲಿ ಪ್ರಸಾದ ಆಗ್ತದಲ್ಲ, ಇವರು ಇಲ್ಲಿ ಮ್ಯಾಗ ಬಂದು ಇದೊಂದು ಊಟದ ಹಾಲಿಗೆ ಪೂರ್ತಿ ಅದನ್ನ ಮಾಡೋಣ. ನಮ್ಮ ಕಮಿಟಿಯವರು, ಜಾತ್ರಾ ಕಮಿಟಿಯವರು ಯಾರು VIP ಬಂದ್ರು ಅಂದ್ರೆ ಇಲ್ಲಿ ಮ್ಯಾಗ ಮಾಡಿಬಿಡ್ರಿ. ಕೈಗಿಂತಿದ್ರೆ ಎಕ್ಸಿಬಿಷನ್ ಕೊಟ್ಟರು, ಯಾಕಂದ್ರೆ ಇದನ್ನು ಉಪಯೋಗ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಆದ್ಮೇಲೆ ವರ್ಷ ಯುಗಾದಿಗೆ ಓಪನಿಂಗ್ ಮಾಡ್ತಿದ್ರೆ ಯುಗಾದಿಗೆ, ಯಾಕಂದ್ರೆ ಯುಗಾದಿಗೆ ಭೂಮಿ ಪೂಜೆ ಮಾಡೀವಿ. ಬರೋ ಯುಗಾದಿಗೆ ಪೂರ್ಣ ಮುಗಿಸಿ ನಾವು ಅವಾಗ ಯುಗಾದಿದಂತೆ ಅನ್ನ ಸಂತರ್ಪಣೆ ಪ್ರಾರಂಭ ಮಾಡ್ತೀವಿ. ಏನು ಜನ ಬಂದವರಿಗೆ ಯಾರೇ ಬಂದ್ರು ಹಸಿರು ಒಟ್ಟಿಗೆ ಅನ್ನ ಹಾಕುವ ಕಾರ್ಯಕ್ರಮ ಯುಗಾದಿ ಮೊದಲೇ ವರ್ಷ ಸುದೇನು ಹೊಸ ವರ್ಷ ದಿವಸದಿಂದ ಸಿದ್ದೇಶ್ವರ ಸಂಸ್ಥೆ ಪ್ರಾರಂಭ ಆಗ್ತದೆ ಅಂತೇಳಿ ನಾವು ಇವತ್ತು ಘೋಷಣೆ ಮಾಡ್ತಾ ಇದ್ದೀವಿ. ಈ ರೀತಿ ಎಷ್ಟು ದೇವಸ್ಥಾನ ಸಂಸ್ಥೆ ಬೆಳೀತೈತಲ್ಲ ಅಷ್ಟು ಧಾರ್ಮಿಕ ಕಾರ್ಯಕ್ರಮ ಹೆಚ್ಚಾಗಬೇಕು, ಅನ್ನ ಸಂತರ್ಪಣೆ ಆಗಬೇಕು, ಬಡಬಗ್ಗರಿಗೆ ಈ ಸಂಸ್ಥೆಯಿಂದ ಲಾಭ ಆಗಬೇಕು. ಇದನ್ನೆಲ್ಲ ನಮ್ಮ ಸಮಾಜದಲ್ಲಿ ಇರುವಂಥ ಜನರಿಗೆ ಇದು ಎಲ್ಲರ ಸಂಸ್ಥೆ ಅನಿಸ್ಬೇಕು. ಇದು ಕೆಲವೇ ಜನರ ಸಂಸ್ಥೆ ಅಥವಾ ಒಂದೇ ಜಾತಿಯ ಸಂಸ್ಥೆ ಯಾವುದು ಅನಿಸ್ಬೇಕು. ಆ ಉದ್ದೇಶದಿಂದ ನಾವು ಒಂದು ಹಂತವಾಗಿ ಈ ರೀತಿ ಒಂದು ಧಾರ್ಮಿಕ ಚಟುವಟಿಕೆ ಎಲ್ಲರೂ ಭಾಗವಹಿಸ್ರಿ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅದು ಚಲೋನೇ ಆಗ್ತದೆ. ಅದಕ್ಕೆ ನಾವೇ ಉದಾಹರಣೆ ಇದೀವಿ. ನಾ ಎಷ್ಟು ವರ್ಷ ಆಯ್ತು 1994 ಇದು 94 95 89 ಇದ್ದೆ. 89ರಾಗ ನಾ ಚೇರ್ಮನ್ ಇದ್ದೆ, ಡೈರೆಕ್ಟ್ ಇದ್ದೆ, ಮುಂದೆ ಚೇರ್ಮನ್ ಆಗ, ಮುಂದೆ ಅಧ್ಯಕ್ಷ ಆಗಿದ್ರೆ 94 ಅಥವಾ 95 ಇರ್ಬೇಕು. ಯಾಕಂದ್ರೆ ಅಕ್ಟಿವಿಟಿ ನಾ MLA ಆದ್ಮೇಲೆ ಒಂದು 6 ತಿಂಗಳಿಗೆ ತಿಳ್ಕೊಂಡು 95ಕ್ಕೆ ನಾ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷ ಆದ. ಅದರೊಳಗೆ ಎಲ್ಲರೂ ಭಾಳ ಮಂದಿ ನಮ್ಮ ಹಿರಿಯರು ಅವಧಿಯಿಂದ ನಾನು ದೊಡ್ಡವರು ಭಾಳ ಮಂದಿ ಅದಾರೆ ಹೊರಗೆ. ಅವರು ನಾವು ಕೂಡಿ ಸುಮಾರು ಸುದೀರ್ಘ 29 ವರ್ಷ ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೊಂಟಿದ್ವಿ. ನಮ್ಮ ಹಿರಿಯರು ಏನು ಮಾಡಿದ್ರೆ ಆಸ್ತಿ ಅದಕ್ಕಿಂತ 10 ಪಟ್ಟು ಆಸ್ತಿ ಮಾಡಿಟ್ಟಿದ್ದ. ನಮ್ಗೆ ಅದೇ ಒಬ್ಬ ನಮಗೆಲ್ಲ ಜೀವನದಾಗ ಹೆಮ್ಮೆ ಅಂದ್ರೆ ಇಷ್ಟು ದೊಡ್ಡ ಆಸ್ತಿ ಮಾಡಿದವ್ರೆ ನಮ್ಮದು ಪಾತ್ರ ಐತಲ್ಲ ಪಾತ್ರ ಭಾಳ ಖುಷಿ ಆಗ್ತದೆ. ಇವತ್ತೆಲ್ಲ ಯಾರ್ಯಾರದೇ ನೀವು ಹೋಗಿ ಗೋಶಾಲೆ ನೋಡ್ಬೇಕು, ಎಷ್ಟು ಒಳ್ಳೆ ಗೋಶಾಲೆ ಇದೆ. ಇವತ್ತು ಯಾರೋ ಒಬ್ಬರು ಬ್ರಾಹ್ಮಣರು ಒಂದು ಪೂಜೆ ಗುರುಗಳು ಬಂದಾರ, ನಮ್ಮ ಸತ್ಯಾತ್ಮಕ ತೀರ್ಥರು. ಅವರಿಗೆ ಒಂದು 50 ಲೀಟರ್ ಹಾಲು ಬೇಕಾಗಿತ್ತು ಪೂಜೆ. ಮುಂಜಾನೆ ಬಂದಿದ್ರು ನಮ್ಮ ಕರ್ನಾಟಕ ಬಂದಿದ್ರು. ನೋಡಿ ಪ್ಯೂರ್ ದೇಶಿ ಆಕಳದ್ದು
ಹಾಲು ಎಲ್ಲಿ ಸಿಗುದಿಲ್ಲ. 1 ಲೀಟರ್ ಅರ್ಧ ಲೀಟರ್ ಸಿಗೋದಕ್ಕೆ ಅಷ್ಟೇ. ಇವತ್ತು 50 ಲೀಟರ್ ಒಯ್ದು ಅಂದ್ರೆ ನಂದು ದೋಷ. ಹೋದ ಸಂಘ ಬಸವ ಶಿಕ್ಷಣ ಕೆಲವೊಂದು ಇದು ಕೊಡ್ತೀವಿ. ಇವತ್ತು ಸಿದ್ಧೇಶ್ವರಿ ನಮ್ಮ ದುಡಿಯೋ ಬಂಡವಾಳ ಏನೈತಪ್ಪ ಅಂದ್ರೆ 4,000 ಕೋಟಿ ರೂಪಾಯಿ. ಬರೀ ಒಂದು 14 ವರ್ಷ ಆಯ್ತು. 14 ವರ್ಷ ಈಗ 16 ಆಯ್ತಂದ್ರಿ. 16 ವರ್ಷಕ್ಕೆ 4,000 ಕೋಟಿ. ಕರ್ನಾಟಕದಾಗ ಸೌಹಾರ್ದದಾಗೆ ನಾವು ಹೈಯೆಸ್ಟ್ ಡೆಪಾಸಿಟ್ ಇದ್ದಂಥ ಸಂಸ್ಥೆ ಅಂದ್ರೆ ಸಿದ್ಧೇಶ್ವರಿ. ಇವೆಲ್ಲ ಒಳ್ಳೆಯ ಕಾರಣ ಅಂದ್ರೆ ಎಂಥ ಒಳ್ಳೆಯ ಪುಣ್ಯದ ಕೆಲಸ ನಾವೆಲ್ಲ ಮಾಡಿದ್ರಿಂದ ನೀವೆಲ್ಲ ಸಹಕಾರ. ನೀವು ನನ್ನ ಕೈಯಾಗ ಈ ಸಂಸ್ಥೆ ಕೊಟ್ಟರು ಒಬ್ಬರಿನ ತನ ಲೆಕ್ಕ ಕೇಳಿಲ್ಲ. ಒಂದು ಜನರಲ್ ಬಾಡಿ ಆದ್ಮೇಲೆ ಲೆಕ್ಕ ಪತ್ರ ಕೊಡ್ಬೇಕು. ಯಾರು ಪಾಪ ಏನಿದ್ರು ಚಪ್ಪಾಳಿ ಹೊಡೆದು ಕೊಟ್ಟಾರ. ಏನು ಪಾಸ್ 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 ಅಂದಿದ್ದು ಜನರಲ್ ಬಾಡಿ. ಅದಕ್ಕೆ ಹಂಗೆ ಅದ ನಮ್ಮ ಆಡಳಿತ ಮಂಡಳಿನೇ ಹಂಗೆ. ಯಾರು ₹1 ತಿನ್ನೋದಿಲ್ಲ. ಎಲ್ಲರೂ ಆರ್ಥಿಕವಾಗಿ ಕೆಟ್ಟದಾರ. ಇದು ಸೇವೆ ಮಾಡೋದ್ರಿಂದ ಅವ್ರಿಗೂ ಚಲೋ ಆಗೈತೆ, ಅವ್ರಿಗೂ ಕೆಟ್ಟಾಗೈತೆ. ಆದ್ರೆ ನಾವು ಏನೇ ಇದ್ರು ಅದನ್ನ ಎಷ್ಟು ಹೇಳಿದ್ರು ನಾವು ಮಾಡ್ಬೇಕು. ಯಾವಾಗ ಕಷ್ಟ ಬರ್ಬೋದು. ಸಮಾಜನಾಗ ಒಂದು ಮಂತನ ಹೇಳ್ತೈತಿ, ಒಂತನ ಬೀಳ್ತದ. ಬಿದ್ದಾಗ ನಾವು ನಗುವುದು ಅಸಹ್ಯ ಮಾಡೋದು ಮಾಡಬಾರ್ದು. ಅಂತ ಬಂದಾಗ ಒಂದು ಸಹಾಯ ಮಾಡಿ ಮತ್ತೆ ವ್ಯವಸ್ಬೇಕು. ಒಬ್ಬೊಬ್ರು ಬಿದ್ದವನ್ನ ನಾವು ವಿಷಯ ಅಟ್ಟೋ ಮಂದಿ ಮನೆ ಮಾರಿ ಎಲ್ಲ ಇದು ಮಾಡಿ ಮುಗಿತಪ್ಪ ತವಾಗ ಮತ್ತೆ ಅವನಿಗೆ 1 ಕೋಟಿ 2 ಕೋಟಿ ಸಾಲ ಕೊಟ್ಟು ಎಮ್ಮಿಸಿ ಮತ್ತೆ ಅದೇ ಅದಕ್ಕಿಂತ 10 ಕೋಟಿ ಶ್ರೀಮಂತರ. ಇದೇ 50 ವರ್ಷದ ಕಥೆನೇ ಹೇಳ್ತೀನಿ. ಅದಕ್ಕೆ ಎಲ್ಲರೂ ನಿಷ್ಠಾದಿಂದ ಇದು ನಮ್ಮ ಸಂಸ್ಥೆ. ಎಲ್ಲೇ ನಿಮ್ಗೊಂದು ಏನಾರೆ ಹೊಲಸು ಬಿದ್ದಿತ್ತಂದ್ರೆ ಅದನ್ನ ಏನು ಎತ್ತಿ ಡಬ್ಬ್ಯಾಗ ಹಾಕ್ತಿದ್ರೆ ಏನು ಅಪಮಾನ ಆಗೋದಿಲ್ಲ. ಯಾಕೆ ಪ್ರಧಾನಮಂತ್ರಿಗಳೇ ಕಡೆ ಬಿದ್ದಿದ್ದು ತಗೊಂಡು ಯಾಕೆ ಹಾಕೊಂಬಂದ್ರ. ನಾವು ಯಾರೂ ಸ್ವಚ್ಛತೆ ಇರಬೇಕು. ಎಲ್ಲ ಕ್ಲೀನ್ ಮೇಂಟೈನ್ ಮಾಡ್ಕೊಂಡು ಇವತ್ತು ಇದನ್ನ ಮೀಟಿಂಗ್ ಆಗ್ತದೆ. ಮ್ಯಾಗ ಹುಟ್ಟಿದ್ದು ಪ್ರಸಾದ ಹೋದ್ರೆ ಎಲ್ಲರೂ ಒಂದಕ್ಕಿಂತ ಒಂದು ಚಲೋ ಐಟಮ ಮಾಡಿರ್ತಾರೆ. ಇನ್ನೊಬ್ರು ಯಾರು ಹೇಳೋದಲ್ಲ, ಮತ್ತೆ ಹೋಳಿಗೆ ಮಾಡಿಸ್ತೀನಿ, ಹುಗ್ಗಿ ಮಾಡಿಸ್ತೀನಿ. ಅವಳೆ ಯಾಕೆ ನಾನು ಏನಾದ್ರು ಯಾರು ಒಂದು ಗ್ಯಾಪ್ ಆಗ್ತೈತೆ ನಮ್ಮ ಸುದ್ದಿ ಮಾಡಿಸ್ಬೇಕಂತ ಮಾಡಿದ್ದೆ. ಎಲ್ಲ ಫುಲ್ ಆಗೈತಿ, ಇನ್ನೇನು ಮಾತಾಡಬಾರ್ದಂತ ತುಂಬ್ತೀವಿ ಅಷ್ಟೇ. ಯಾಕಂದ್ರೆ ಇಲ್ಲೇ ಎಲ್ಲರೂ ಭಕ್ತಿ ಹೆಚ್ಚಾಗತ್ತ. ಮೊದಲು ಯಾರೋ ಪ್ರಸಾದ ಮಾಡ್ತಿದ್ದಿಲ್ಲ. ನಮ್ಮ ಸಂಕ್ರಮಣ ಜಾತಿ ಬರೀ ಒಣವಣನೇ. ಅಲ್ಲಿ ಭಾಳ ಆದ್ರೆ ನಮ್ಮ ಈ ರಾಜ್ಯಕ್ಕೆ ಬಂದವರು ಬೇಂಡ ವಯಸ್ಸದವರು ಅದಕ್ಕೆ ಕಲಾ ಬಂದ ಮಾಡೋರು ಅವ್ನ ಬಡಿಗೆ ಇಟ್ಕೊಂಡು ನಮ್ಮ ರೇಗುಬಾಯಿ ಇದ್ರ ಹೊರಗೆ ಹಾಕೋತೀನಿ. ಈಗ ಹೋಗ್ಬಿಡ್ತದೆ. ಬೇಕಾದ ಬಂದಾಗ ಪ್ರಸಾದ ತಗೊಳ್ಳಿ. ಅಷ್ಟು ಪ್ರಸಾದದ ವ್ಯವಸ್ಥೆ ನೋಡಿ. ಅನ್ನನೂ ಹೆಚ್ಚಾಯ್ತು, ಎಲ್ಲ ಭಕ್ತಿ ಹೆಚ್ಚಾಯ್ತು. ಮತ್ತು ಕೊಡುವಂಥ ಕೈಗಳು ನೀವು ಒಂದು ದಿವಸದ ಪ್ರಸಾದ ಅಂದ್ರೆ 1 ಲಕ್ಷ ರೂಪಾಯಿ ಆಗ್ತದೆ. ವರ್ಷ 1 ಲಕ್ಷ ರೂಪಾಯಿ ಆಗ್ತದೆ. ಅದು ಹದರಿಲ್ಲ. ಯಾಕಂದ್ರೆ ಒಂದು 10-15 ಸಾವಿರ ಮಂದಿ ಪ್ರಸಾದ ತಗೋತಾರೆ ಮಿನಿಮಮ್. ಕನಿಷ್ಠ 10 ಸಾವಿರ. ಮೊದಲೇ ದಿವಸ 10 ಸಾವಿರ, ಮುಂದೆ 15, 14, 15 ನಂತರ 20 ಸಾವಿರ ಸಂಕ್ರಮಣಕ್ಕೆ ಹೆಚ್ಚಾಗ್ತದೆ. ಯೋಗಿ ದಿವಸ, ಸಂಕ್ರಮಣ ದಿವಸ ಅದು ಕೊಡೋದು ದಾನಿಗಳು ಮೊದಲು ಎಲ್ಲಿ ಕೊಡ್ತಿದ್ರಿ? ₹5 ಹರಕ ನೋಟ್ ನಮ್ಮ ಸಲಾಗಿ ತೆಗೆದಿಟ್ಟಿರ್ತಿದ್ರು. ಅದಕ್ಕೆ ಪ್ಲಾಸ್ಟಿಕ್ ಹಚ್ಚಿ ಸಿದ್ದೇಶ ಗುಡಿಯರು ಬರ್ತಾರ, ಅವ್ರಿಗೆ ಸಣ್ಣ ಹಾಕ್ಬೇಕಂತ ಹಾಗೆ ಇತ್ತು. ಗುಡಿಯವ್ರು ಬಂದಾಗ ಬಂಗಾರ ಅಂತ ಕಳಿಗಿಟ್ಟಿರ್ತಿದ್ವು. ನೋಡಿ ಬರೀ ನಿಮಗೆ ಉದ್ಯೋಗ ಬಾಯಿ ಬಂದ ಮಾತಾಡ್ತಿದ್ರು. ಈಗ ಯಾರು ಮಾತಾಡೋದಿಲ್ಲ. ಗುರುತಾಗೈತೆ ಸಿದ್ದೇಶ್ವರ ಸಂಸ್ಥೆ ಅಂದ್ರೆ ಇನ್ನೇನು ಇಲ್ಲಪ್ಪ. ಎಲ್ಲ ಜನರಿಗೆ ನಾವು ಕೊಟ್ಟಂಥ ದುಡ್ಡು ಸಮಾಜಕ್ಕೆ ಹೋಗಿಬಿಡ್ತದೆ, ದೇವಸ್ಥಾನಕ್ಕೆ ಹೋಗ್ತದೆ, ಸಿದ್ದರಾಮೇಶ್ವರ ಪಾದಕ್ಕೆ ಹೋಗಿಬಿಡ್ತದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಅದಕ್ಕೆ ಈ ಜಾತ್ರೆಯಲ್ಲಿ ಯಾರು ಇನ್ನೂ ಇಂಟ್ರೆಸ್ಟ್ ಅದಿರಿ, ಕೆಲಸ ಮಾಡ್ಬೇಕು ಅನ್ನೋದು ಎಲ್ಲರೂ ಮಾಡಿ ನೋಡ್ರಿ. ಅಧಿಕಾರ ನಮ್ಮ ಐಡೆಂಟಿಫಿಕೇಶನ್ ಹೇಗಾಗ್ತದಂದ್ರೆ ನಮ್ಮ ಎಲ್ಲರೂ ಕಣ್ಣಿಗೆ ಇರ್ತದೆ. ಈಗ ನಾವು ಭಾಳ ಚಲೋ ಕೆಲಸ ಮಾಡುವ, ಭಾಳ ಒಳ್ಳೆಯ ಮಾಡೋಣ. ಅದು ಮುಂದೆ ತಾನೇ ಒಬ್ಬೊಬ್ರು ನಮ್ಮ ಮೆಟ್ಲು ಹತ್ತಿ ನಾವು ಹಿಂಗೆ ಇರ್ತೀವಿ. ಸಣ್ಣ ನಾವು ಜಾತ್ರೆಗ ನಾವು ಅಲ್ಲಿಂದಲೇ ಇಲ್ಲಿ ತನಕ ಬಂದು ಅಧ್ಯಕ್ಷವರೆಗೆ ನಾವು ಬಂದೀವಿ. ಇಷ್ಟೆಲ್ಲ ಸಂಘ ಸಂಸ್ಥೆ ಕೊಟ್ಟಿದ್ವಿ. ಇವತ್ತು ನೋಡ್ರಿ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್ ಮಾಡಿದ್ರೆ 2-3 ಸಾವಿರ ಮಂದಿ ನೌಕರಿ. ಅದು ಯಾರು ತಗೋಬೇಕು? ಇಲ್ಲೇ ಬಿಜಾಪುರದಲ್ಲೇ ತಗೋಬೇಕಲ್ಲ ನಾವು.
ಭಾಳ ದೊಡ್ಡ ದೊಡ್ಡ ಡಾಕ್ಟರ್ಗಳು ನಾನು ಹೊರಗಿನ ತರಬೇಕಾಗ್ತದೆ. ಮನೆ ಒಬ್ಬರು ತೊಗೊಂಡು ಇವಾಗ ಯಾರು ಕಾಕೋತಿ ಮೈಗಳು ಕಾಕೋತಿ ಇದೊಂದು 5 ಕೋಟಿ ರೂಪಾಯಿ ಮಷಿನ್ ತರ್ದಾರ ಮನೆ. ಮೊದಲೆಲ್ಲ ಬ್ರೈನ್ ಹ್ಯಾಮ್ರೇಜ್ ಅದು ಆದಾಗ ಇದು ಪೂರ್ತಿ ಒಡೆದು ಆಪರೇಷನ್ ಮಾಡ್ಬೇಕಾಗ್ತದೆ. ಈಗ ನಮ್ಮಲ್ಲಿ ಮಷಿನ್ ತಂದ ಬರೇ ಒಂದು ರೂಪಾಯಿ ಸುತ್ತಿ ನೋಡ್ಬೇಕು ಅಷ್ಟೇ ತೆಗೆದು ಆಪರೇಷನ್ ಮಾಡುವಂಥ ಮಷೀನು ಉತ್ತರ ಕರ್ನಾಟಕ ಹುಬ್ಳಿ ಬಿಟ್ಟು ಬಿಜಾಪುರನಾಗೆ ಡಯಾಲಿಸಿಸ್ ರೂಪಾಯಿ ಗುರುವಿಗೆ ಸೋಲಾಪುರಕ್ಕೆ ಹೋಗ್ತಿದ್ರೆ 2-2.5 ಸಾವಿರ ರೂಪಾಯಿ ಒಂದು ಡಯಾಲಿಸಿಸ್ ಅಂದ್ರೆ. ನಾವು ಇಲ್ಲಿ ಚಾಲು ಮಾಡಿದ್ವಿ ಮೊದಲು. ಈಗ ಅಲ್ಲಿನೂ JSS ಹಾಸ್ಪಿಟಲ್ನಾಗ ಚಾಲು ಮಾಡಿ ಅಲ್ಲಿ ICICನಾಗ 5 ಡಯಾಲಿಸಿಸ್ ಮಷಿನ್ ಕೊಟ್ಟರು, ಡೊನೇಷನ್ ಕೊಟ್ಟರು, ಒಬ್ಬರು ಆಂಬ್ಯುಲೆನ್ಸ್ ಕೊಟ್ಟರು, ಇನ್ನೊಬ್ರು ಮತ್ತೊಂದು ಆಂಬ್ಯುಲೆನ್ಸ್ ಕೊಟ್ಟು ಈಗ ಅಲ್ಲಿ 5 ಡಯಾಲಿಸಿಸ್ ಅದಾವು, ಇಲ್ಲಿ 5 ಡಯಾಲಿಸಿಸ್ ಅದಾವ. ಯಾರು BPL ಕಾರ್ಡ್ ಇಲ್ಲ 500 ರೂಪಾಯಿ ತಗೋತೀವಿ. BPL ಕಾರ್ಡ್ ಇದ್ದವ್ರು ಪುಕಟ್ ಮಾಡಾಕತ್ತೆ, ಯಾಕಂದ್ರೆ ಸರ್ಕಾರದಿಂದ ನಮಗೆ ಬರ್ಲಾಕತ್ತೆ 300 ರೂಪಾಯಿ. ಮತ್ತು ಇನ್ನಾದ ನಮ್ಮ ಡಯಾಲಿಸಿಸ್ ಒಳಗೆ ಒಂದು ಡೆತ್ ಇಲ್ಲ. ಯಾರು ಒಮ್ಮೊಮ್ಮೆ ಡಯಾಲಿಸಿಸ್ ಮಾಡಾಗಲೇ ಫೇಲ್ ಆಗ್ತಾರೆ. ಯಾಕಂದ್ರೆ ಸರಿಯಾದ ಇಕ್ವಿಪ್ಮೆಂಟ್ ಇಲ್ಲ. ನಮ್ಮಲ್ಲೆಲ್ಲ 10-11 ಲಕ್ಷ ರೂಪಾಯಿ ನಮ್ಮ ಮಷಿನ್ ತಂದ. ಅಂದರೆ ಇದೆಲ್ಲ ಯಾಕೆ ಆಗ್ತದಂದ್ರೆ ಸಂಸ್ಥೆ ಆರ್ಥಿಕವಾಗಿ ಗಟ್ಟಿ ಆಯಿತು, ಒಳ್ಳೆಯದಕ್ಕಾಗಿತ್ತಂದ್ರೆ ಅದು ಸಮಾಜಕ್ಕೆ 500 ರೂಪಾಯಿ ನೋಡ್ರಿ. ಒಬ್ಬ ಡಯಾಲಿಸಿಸ್ 2 ದಿವಸಕ್ಕೊಮ್ಮೆ ಮಾಡ್ಕೋಬೇಕಾಗ್ತದೆ, ವಾರಕ್ಕೊಮ್ಮೆ ಮಾಡ್ಕೋಬೇಕಾಗ್ತದೆ. 2 ಸರನೇ ನೀವು ಲೆಕ್ಕ ಹಾಕಿ 2 ದಿವಸಕ್ಕೊಮ್ಮೆ ಅಂದ್ರೆ ರೇಟ್ ಆಯಿತು 15 ಡಯಾಲಿಸಿಸ್ 30-35 ಸಾವಿರ ರೂಪಾಯಿ ಆಗ್ತದೆ. ಈಗ ಬರೆಯೋದು 500 ರೂಪಾಯಿದಾಗ ಆಗ್ತದೆ. 15 ಡಯಾಲಿಸಿಸ್ 7,500 ರೂಪಾಯಿದಾಗ ಆಗ್ತದೆ. ಯಾರು BPL ಕಾರ್ಡ್ ಅದ ಪುಕಟ್ ಆಗ್ತದೆ. ಅಂದ್ರೆ ಸಮಾಜಕ್ಕೆ ಹೆಂಗೆ ಹೋಗಿ ಮುಟ್ತೈತಿ, ನಮ್ಮ ರೊಕ್ಕ ತೊಗೊಂಡು ಹೋಗಿ ಏನು ಮಾಡ್ತಾರ, ನೀವು ಕೊಟ್ಟ ದಾನ ಧರ್ಮ ಇವತ್ತು ಆಕಳು ಬಾಯಿಗೆ ಹೋಗಿ ಬೀಳ್ತದ. ಅದು ತಿಂದು ಒಂದು ಜೀವ ಉಳಿಸಿದ್ರೆ ಅಂತ ಒಂದು ಕಟ್ಟಿದ ಮನೆಗೆ ಹೋಗುವಂಥ ಆಕಳನ್ನ ನೀವು ಉಳಿಸಿದ್ರೆ ಅದೊಂದು ದೊಡ್ಡ ಪುಣ್ಯ. ಎಂತಿಂತ ಆಕಳು ನೀವು ನೋಡ್ಬರಿ ಕಟ್ಟಿಗೆ ಮನೆಗೆ ಎಂತ ಕೊಡ್ಲಿಕ್ಕತ್ತ ನಮ್ಮ ರೈತರು ನೋಡ್ಬಿಟ್ರೆ ಕೆಟ್ಟ ಅನಿಸ್ತದ. ಆ ಆಕಳುಗಳು ಕಿಲಾರಿ ಆಕಳು 1 ಲಕ್ಷ ರೂಪಾಯಿ ಕಿಮ್ಮತ್ತು ಆಗ್ತವೆ. ಅಂಥ ಆಕಳು ಯಾಕಂದ್ರೆ ನೀವು ನೋಡ್ರಿ ಎಲ್ಲರೂ ಕನಿಷ್ಠ ಆ ಆಕಳು ಇಂಥ ಬಂಗಾರ ಅಂತ ಆಕಳು. ಇವತ್ತು ಜವಾರಿ ಆಕಳು ಎಲ್ಲೆಲ್ಲೋ ಬಿದ್ದು ಏನೋ ಮಾಡ್ಕೊಂಡ್ರೆ ನಮ್ಮ ಪ್ರೇಮಾನಂದ ಬಿರೋದ್ರೆ ಇಲ್ಲೇ ಅದ. ಪಾಪ ಅವ್ರ ಮನೆಗೆ ಏನಾರ ಆಯ್ತಂದ್ರೆ ಈಗ ಆಂಬ್ಯುಲೆನ್ಸ್ ಬರ್ತೈತಿ, ಹೋಯ್ತಾರ, ಅಲ್ಲಿ ಒಬ್ಬ ಒಳ್ಳೆ ಡಾಕ್ಟರ್ ಅದಾನ. ಇದೆಲ್ಲ ಪುಣ್ಯದ ಕೆಲಸ. ಈ ನಾಳೆ ತರಬೇತಿ ಕೇಂದ್ರ ಮಾಡಕತ್ತೀವಿ. ರೈತರಿಗೆ ಸಾವಯವ ಕೃಷಿ ಬಗ್ಗೆ ರೈತರಿಗೆ ತರಬೇತಿ ಕೊಡೋದು. ಅಲ್ಲೊಂದು ಹಾಸ್ಟೆಲ್ ಕಟ್ಟಿವಿ, 500 ಮಂದಿ ಹಾಸ್ಟೆಲ್ನಾಗಿದ್ದು 1 ವಾರಗಟ್ಟಲೆ ರೈತರಿಗೆ ಗೋ ಆಧಾರಿತ ಕೃಷಿ ಹೆಂಗೆ ಮಾಡಬೇಕು, ಸಾವಯವ ಕೃಷಿ ಹೆಂಗೆ ಮಾಡಬೇಕು, ಯಾವ ರೀತಿ ನಮ್ಮ ದೇಶಿ ಬೀಜಗಳನ್ನು ಉಳಿಸೋಬೇಕು, ಇದನ್ನೆಲ್ಲನೂ ಒಂದು ಸಂಸ್ಥೆ ಎಷ್ಟು ವ್ಯಾಪಕವಾಗಿ ಕೆಲಸ ಕಮರ್ಷಿಯಲ್ ಇಲ್ಲ, ಅದು ವಾಣಿಜ್ಯಕರಣ ಇಲ್ಲಾಂದರೆ ಮಾಡುವಂಥದ್ದು ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳು ಅದಾವೆ. ಆದ್ರೆ ಯಾರೂ ಗೋಶಾಲೆ ಮಾಡಿಲ್ಲ. ಯಾವ್ದು ಮೆಡಿಕಲ್ ಕಾಲೇಜಿನ ದೊಡ್ಡ ದೊಡ್ಡ ಸಂಸ್ಥೆದವ್ರು ಯಾರು ಗೋಶಾಲೆ ಮಾಡ್ಯಾರ? ಯಾರೂ ಮಾಡ್ಯಾರ. ನಾವು ಒಬ್ಬರೇ ಮಾಡೋದು. ಈಗ ನಾವು ಗೋಶಾಲೆ ಮಾಡಿ ಮೆಡಿಕಲ್ ಕಾಲೇಜ್ ಮಾಡಕ್ಕೆ ಅದನ್ನು ಒಂದು ಆಶ್ಚರ್ಯ. ಮೊದಲೇ ನಮ್ಗೆ ಮೆಡಿಕಲ್ ಕಾಲೇಜ್ ಇದ್ರೆ 10,000 ಆಕಳ ಕಟ್ಟೋದು ತಕ್ಕಾತಿರ್ತಿತ್ತು ನಮ್ಗೆ. ಏನು ಒಂದೊಂದು ಸೀಟಿಗೆ 1.5 ಕೋಟಿ 2 ಕೋಟಿ. ಈ ಮನೆ SR ಪಾಟೀಲ್ ಒಂದು ಮಾಡಿದ್ರು ಬಾಡಿಗೆ ನೋಡ್ಬಿಟ್ಟು ಭಾಳ ಚಲೋ ಮಾಡ್ಯಾರ. ಅವರೇ ಹೇಳಿದ್ರು ನೀವು ಮಾಡ್ರಿ ಬಾಟು ಎಷ್ಟು 500 ಕೋಟಿ ಖರ್ಚು ಮಾಡ್ಯಾರ. ನಾವು ಮಾಡೋದು ವರ್ಷಕ್ಕೆ 400 ಕೋಟಿ ರೂಪಾಯಿ ಫೀ ಬರ್ತದೆ. ಅಂದ್ರೆ ಬೆಳಿಬೇಕಾಯ್ತಂದ್ರೆ ಒಂದು ಎಲ್ಲರೂ ಸರ್ಕಾರ ಮತ್ತು ಎಷ್ಟೋ ಮಂದಿ ನಮ್ಮ ಅನುಕೂಲಿಸ್ತಾರೆ. ನೀವು ನಿಮ್ಮ ಮನಸ್ಸಿನಾಗೂ ಒಂದು ನಿರ್ಣಯ ಮಾಡಬೇಕು. ನಮ್ದು ಒಂದು ಪಾಲ ಇಂಥ ಒಳ್ಳೆ ಕೆಲಸಕ್ಕೆ ಹೋಗಲಪ್ಪ ಅಂತ ಕೊಡುವಂಥದ್ದು ಸಮಾಜ ಮಾಡ್ತಂದ್ರೆ ಇನ್ನಷ್ಟು ವ್ಯಾಪಕವಾಗಿ ದೊಡ್ಡ ಸಂಸ್ಥೆ ಬೆಳೆಯಕ್ಕೆ ಸಾಧ್ಯ. ಸಿದ್ದರಾಮೇಶ್ವರನ ಆಶೀರ್ವಾದ ಎಲ್ಲರಿಗೂ ಇರಲಿ. ಮುಂದಿನ ದಿವಸಗಳಲ್ಲಿ ಬಿಜಾಪುರ ಈಗ ಎಲ್ಲರೂ ನಂಬರ್ 1 ಐತಿ. ಇಂಡಿಯಾದಾಗ 3ನೇ ನಂಬರ್ ಐತಿ. ವಾಯು ಒಳ್ಳೆ ಗಾಳಿ ಒಳಗೆ ಇಂಡಿಯಾದಾಗ 8ನೇ ನಂಬರ್ ಬಿಜಾಪುರ, 3ನೇ ನಂಬರ್. ಕರ್ನಾಟಕದಾಗ 1 ನಂಬರ್. ಎಲ್ಲ ಕೇಳಿದ್ರೆ ಮೊದಲು ಎಷ್ಟು ಹೊಲಸಿತ್ತು, ಧೂಳು ಎತ್ತಿತ್ತು, ಅಸ್ತಮಾ ಆಗ್ತಿತ್ತು, ಕುದುರೆ ಲದ್ದಿಗೊಳ್ಳದಿಂದ ಎಷ್ಟು ಅಸ್ತಮಾ ಬರ್ತಿತ್ತು.
ಈಗ ಎಲ್ಲರೂ ಏನಾರ ನಿಮ್ಗೆ ಅನ್ನಿಸ್ತದ ಬಿಜಾಪುರ ಮೊದಲಿನ ಬಿಜಾಪುರ ನಿಮ್ಮೆಲ್ಲ ಆಸ್ತಿಗಳು 4 ಪಟ್ಟ ಆಗ್ಯಾವ. ಸೋಲಾಪುರ 15,000 ಸ್ಕ್ವೇರ್ ಫೀಟ್ ಆಗ್ಯಾವ. ಎಲ್ಲ ಕಡೆ ಒಳ್ಳೆ ಮೂಲಭೂತ ಸೌಕರ್ಯ ಕೊಟ್ಟಿದ್ರಿಂದ ಜನರ ಆರ್ಥಿಕ ವ್ಯವಸ್ಥೆನೇ ಬೇರೆ. ನೀನು ಅವ್ರು ಬೆಂಗಳೂರಿನವ್ರು ಬಂದಿದ್ರು, ಏನು ನೀ ಬೆಂಗಳೂರಿಗಿಂತ ತುಟ್ಟಾಗಿತ್ತಲ್ಲ ಬಿಜಾಪುರ. ಹಂಗ ಈಗ SSLC ರಿಸಲ್ಟ್ ತಗೋರಿ, ಟಾಪ್ 10 ಬಿಜಾಪುರ ಇರ್ತದ. PUC ರಿಸಲ್ಟ್ ತಗೋರಿ, ಟಾಪ್ 10 ಬಿಜಾಪುರ ನೆಗ್ಲೆಕ್ಟ್ ಮಾಡುವಂಥದ್ದು ಇಲ್ಲಿ ಕರ್ನಾಟಕದಾಗ. ಮತ್ತು ವಿಧಾನಸಭಾದಾಗ ಯಾರು ಹೆಚ್ಚು ಮಾತಾಡ್ತಾರ ಬಿಜಾಪುರದಾಗ ಮಾತಾಡ್ತಾರ. ನೀವು ಕರ್ನಾಟಕದ ಯಾವ್ದಾದ್ರು ಮೂಲ್ಯಾಗ ಹೋಗ್ರಿ, ಯಾವ್ದಾಗ ಕೊಟ್ಟು ಹೋಗ್ರಿ, ಯಾವ ಊರು ಬಿಜಾಪುರ, ಯತ್ನಾಳ್ ಊರ ಯಾಕೆ ಜೋರ್ ಮಾಡಿ ಕೇಳ್ತಾರ. ಓ ನಿಮ್ಗೆ ಏನು ಮೇಲೆ ಏನು ಮಾತಾಡ್ತಾರ ಅವರು ನೆತರ ಇಲ್ಲ ಅಂದ್ರೆ ಹಿಂಗೆ ಬಿಜಾಪುರ ತಂದ್ಬಿಟ್ಟಿ ನಾವು. ಬಿಜಾಪುರ ಮುಖ್ಯಮಂತ್ರಿ ನಡಗಬೇಕು ಗಡಗಡ, ನೀವು ಯಾವಾಗ ದೇವಸ್ಥಾನ ಮಾಡ್ತೇವೆ. ಹಂಗ ಬಿಜಾಪುರ ಮೊದಲು ಬಿಜಾಪುರ ಇರೋ, ಅದಕ್ಕೆ ವಿಜಯಪುರ ಮಾಡಿದಾಗ ಇದೆಲ್ಲ ಚೇಂಜ್ ಆಗೈತೆ. ಮೊದಲು ಬಿಜಾಪುರ ಇದ್ದಾಗ ನಮ್ಗೆ ಗೊತ್ತಿರಲಿಲ್ಲ. ಈಗ ಎಲ್ಲ ನಾವು ವಿಜಯಪುರ ಮಾಡಿದ್ಮೇಲೆ ವಿಜಯಪುರನೇ ವಿಜಯ ಪತಾಕಿ ಎಲ್ಲ ಕಡೆ ಹಾಕ್ಸ್ಬೇಕಾಗ್ತೀವಿ ನಾವು ವಿಜಯಪುರ. ಅದಕ್ಕೆ ಈ ಜಾತ್ರೆ ವಿಜೃಂಭಣೆ ಮಾಡ್ರಿ, ಮುಕ್ತವಾಗಿ ಚರ್ಚೆ ಮಾಡ್ರಿ. ನಿಮ್ಮ ಸಮಿತಿಗಳಿಗೆ ಏನು ಮಾಡ್ಯಾರ ನೀವು ನಮ್ಮ ಹಣಕಾಸು ಸಮಿತಿ ನೋಡಕ್ಕೊತ್ತು ಏನೇ ಒಂದಿಷ್ಟು ಹಿಂಗೆ ಮಾಡೋದು ಚಂದ ಆಗ್ತದೆ, ಇದನ್ನು ಡೆಕೋರೇಷನ್ ಮಾಡಿ ಚಂದ ಆಗ್ತದೆ, ಇದನ್ನು ಹಿಂಗೆ ಮಾಡಿದ್ರೆ ಹಂಗೆ ಆಗ್ತದೆ ಅಂತೇಳಿ ಇಲ್ಲೇ ಕೂತು ದಿನ ಬಂದಿಲ್ಲಿ ಕೂತು ಬರ್ರಿ. ದಿನ ಇಲ್ಲಿ ಮೇನ್ ಕಮಿಟಿ ಹಾಕೊಂಡ್ರಿ, ಅಲ್ಲೆಲ್ಲೆಲ್ಲ ಒಂದು ಕಮಿಟಿ ಬೋರ್ಡ್ ಹಾಕಿದ್ರು ಒಳಗೆ ಹೋಗೋಕೆ ಸಮುದಾಯ ಬಂದ ಕೊಡ್ರಿ. ಎಲ್ಲೆಲ್ಲಿ ಬರ್ತದೆ ಎಲ್ಲರಿಗೆ ಚಾ ಕಾಫಿ ನಾಷ್ಟ ವ್ಯವಸ್ಥೆ ಮಾಡಿಬಿಡ್ತಾರೆ. ಅದು ಭಾಳ ಖರ್ಚಾಗ್ತದೆ ಬಿಡಬೇಡಿ. ಎಲ್ಲ ಹಿಂದೆ ಕಾಯ್ದೆ ಇತ್ತು. ಚಾ ತರಿಸೋರು ಯಾಕೆ ಉಪ್ಪಿನ ಡೈರೆಕ್ಟರ್ದಾಗ ಚಾ ಸಹಿತ ತರಿಸ್ತೀವಿ ರೈತರು ಎಲ್ಲ ಹೊರ ಮೀಟಿಂಗ್ ಮಾಡಿ ಹೋಗ್ತಿದ್ವಿ. ಈಗೇನು ಎಲ್ಲ ತಿನ್ನೋದು ಉಣ್ಣೋದು ಏನು ಕಡಿಮೆ ನಾವು. ಚಾ ಕಾಫಿ ಇವೆಲ್ಲ ಏನು ಬೇಕು. ತಿನ್ನೋದು ಉಣ್ಣೋದು ಮಾಡಿ ಕಡಿಮೆ ಮಾಡೋದು ಬೇಡ ನೋಡ್ರಿ. ಕೆಲವು ಕಡಿಮೆ ಆಗಲ್ಲ. ಯಾವಾಗಲೂ ಹೊಟ್ಟಿ ಹಸದು ಯಾರು ಹೊರಗೆ ಹೋಗ್ಬಾರ್ದು ಬೈಕೋದು. ಏನ್ರಿ ಏನೋ ಒಂದು ನೀರು ಕೊಟ್ಟಿಲ್ಲ ನಮ್ಮ ನಡಾಯಕ ಬರೀ ನಮ್ಮ ದೇಶನಾಗ ಒಂದು ಸಂಸ್ಕೃತಿ ಬೆಳೆದ್ಬಿಟ್ಟಿದೆ. ಮನೆಗೆ ಹೋದಾಗ ಒಂದು ಅರ್ಧ ಕಪ್ ಚಹಾ ಕುಡಿಸೋನೇ ನಿಮ್ಗೆ ಚಲೋ ಅದಾರ. ಮನೆಗೆ ಹೋಗಿದ್ರಿ ನಾವೆಲ್ಲ ಒಂದು ಅರ್ಧ ಕಪ್ ಚಹಾ ಕುಡಿಸಿ ನೀವು ನಮ್ಮದೇ ಹೇಳ್ತಾರೆ ಬಿಡ್ಬೇಕು. ಆ ಥರ ಇಲ್ಲ ಕಡೆ. ಅದಕ್ಕೆ ನಾವು ಸ್ವಂತಾಗ ಏನು ಕಡಿಮೆ ಇಲ್ಲ. ಈಗ ಅನ್ನದಾಸೋಹ ಚಾಲು ಮಾಡೋದಕ್ಕೆ ಇನ್ನೇನು ಕಡಿಮೆ ಆಗ್ತದೆ. ಅನ್ನದಾಸೋಹ ಏನು ಚಾಲು ಮಾಡ್ತದೆ ಅದು ಅಕ್ಷಯ ಪಾತ್ರೆ ತಾನೇ ಮತ್ತೆ ಬೆಳ್ಕೊತ ಹೋಗ್ತದೆ. ಅದಕ್ಕೆ ನಾವೆಲ್ಲ ಕೂಡಿ ಈ ಜಾತ್ರೆಯನ್ನು ಒಳ್ಳೆ ರೀತಿ ಮಾಡೋಣ. ಯಾರು ಮೇಲು ಕೀಳು ನಾ ಬಾಸ್ ನೀ ಬಾಸ್ ಯಾರು ಬಾಸ್ ಇಲ್ಲ. ಎಲ್ಲರೂ ಸೇವಕರಂತೆ ಕೆಲಸ ಮಾಡೋದು. ಚೇರ್ಮನ್ ಆಗಿದ್ದೀನಿ, ನಮ್ಮ ಮಕ್ಕಳಿಗೆ ನಮಸ್ಕಾರ ಮಾಡಬೇಕು, ನಮ್ಮ ಮಕ್ಕಳಿಗೆ ಏನು ತಿಂದಿರ್ಬೇಕು ಅಥವಾ ಏನೇನು ತಲೆಗೆ ಇಟ್ಕೋಬೇಡ್ರಿ. ಎಲ್ಲ ಸಿದ್ದರಾಮಯ್ಯ ಸೇವಾ ಮಾಡಿಕೊಡ್ರಿ. ಸಿದ್ದರಾಮಯ್ಯ ಕೆಲಸ ಮಾಡಿ ನಮ್ಮ ಜೀವನ ನಮ್ಮ ಕುಟುಂಬ ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಇಲ್ಲಿಯವರೆಗೆ ಮಾನ್ಯ ಶಾಸಕರು ಸುದೀರ್ಘವಾಗಿ